ಮಾತಾಡ್ತಿಲ್ವಲ್ಲಿ ಹೋಟೆಲ್ ಸೈಡಿಗೆ ಜಾಸ್ತಿ ಮಣ್ಣು ಸರಿ ತೆಗಿಬೇಕು ಸರ್. ರೋಡ್ ಸೈಡಿಗೆ ಜಾಸ್ತಿ ರೋಡ್ ಕ್ಲಿಯರ್ ಮಾಡಿ ಅಷ್ಟೇ ಕ್ಲಿಯರ್ ಮಾಡ್ತಿದ್ದಾರೆ ಸರ್. ಇಲ್ಲಿ ಅಲ್ಲಿ ಅಂಗಡಿ ಮದುವೆ ತೆರವು ಮಾಡಿದೆ ಸರ್. ಆದರ್ಶ ಸರ್ ಅಂಗಡಿ ಸೈಡ್ ತೆಗೆದುಬಿಟ್ಟು ಮೂರು ಜನ ಹೆಣ್ಣು ಮಕ್ಕಳು ತಂದೆ ಆಕ್ಚುಲಿ ಕಾಣೆಯಾಗಿದ್ದಾರೆ. ಕೆಲಸ ಹೋಗ್ತಾ ಸರ್. ಏನಂದ್ರೆ ಈ ಮಣ್ಣಲ್ಲಿ ಇರ್ಬೋದು ಅಂತ ಅವರೆಲ್ಲ ಬಚ್ಚಲ್ಲಿ 3 ಜನ ಹೆಣ್ಣು ಮಕ್ಕಳು ಪಾಪ ಯಾರು ಇಲ್ಲ. ಮನೇಲಿ ತಾಯಿ ಒಬ್ರು ಇದ್ದಾರೆ, ಬರ್ಲಿಕ್ಕೆ ಆಗಿಲ್ಲ ಸರ್. ಇರ್ಲಮ್ಮ ಅವರೇ ಆಧಾರ ಆಗಿತ್ತು. ಈಗ ಇವ್ರ ಫ್ಯಾಮಿಲಿಗೆ ಇನ್ನೂ ದುಡ್ಡೇನು ಕೊಟ್ಟಿಲ್ಲ. ಇಲ್ಲ ಸರ್, ಅಧಿಕಾರಿಗಳು ಯಾರು ಸರಿ ಮನೆಗೂ ಬಾಡಿನೂ ಸಿಗಲಿಲ್ಲ ಇಮಿಡಿಯೇಟ್ ಆಗಿ ನೋಡಿ ಸರ್. ಆದಷ್ಟು ಹೋಟೆಲ್ ಸೈಡ್ ತೆಗಿಬೇಕು ಸರ್. ಓದಿದಿರಮ್ಮ ಯಾರು ಓದಿದಿರ ಸರ್ ಇವಳು ಡಿಪ್ಲೊಮಾ ಆಗಿದೆ ಸರ್. ಮಾಡಿದೀಯ ಇವಳು PUC ಆಗಿದೆ, ಇವಳು BCom ಮಾಡಿದ್ದಾಳೆ ಸರ್. BCom ಆಗಿದೆಯಾ? ಇದು ನನಗೆ ಒಂದು ಕೆಲಸ ಕೊಡಿಸ್ತೀನಿ. ಆಮೇಲೆ ನಿಮಗೆ ಅದು ಬಾಡಿ ಸಿಗದೆ ದುಡ್ಡು ಕೊಡಕ್ ಬರಲ್ಲ. ಅದೊಂದು ಸ್ವಲ್ಪ ಸಮಸ್ಯೆ ಇದೆ. ಹುಡುಕ್ತಾ ಇಬ್ಬರಿಗೆ ಏನಾದ್ರು ಉಳಿಸಿ ಬಾಡಿ ಕೊಡಿ ಅಂತ ಹೋಟೆಲ್ ಸೈಡಿಗೆ ಮಣ್ಣು ತೆಗಿಲಿಲ್ಲ. ಈ ಕಡೆ ಹೊಳೆ ಸೈಡ್ ಇರೋದೆಲ್ಲ ಅದಕ್ಕೆ ಇಬ್ಬರು ಕೆಲಸ ಕೊಡಿಸ್ತೀನಿ ಇಬ್ಬರಿಗೂ ತಲೆಗೆಡಿಸ್ಕೊಬಿಟ್ಟು ಆಮೇಲೆ ಪರಿಹಾರನೂ ಕೊಡ್ತಾರೆ. ಏನು ಮಾಡ್ತೀವಿ ಈಗ ಹುಡುಗಿ ಟ್ರೈ ಮಾಡ್ತಾರೆ, ಬಾಡಿನ ಟ್ರೈ ಮಾಡ್ತಿದ್ದಾರೆ. 1 ದಿವಸ 2 ದಿವಸ ಆಗ್ಬೋದು ಸರ್. ಇದು ಹೋಟೆಲ್ ಸೈಡಿಗೆ ತೆಗಿಬೇಕು ಸರ್. ಹೋಟೆಲ್ ಇದ್ದಲ್ಲಿ ಏನು ಹೋಟೆಲ್ ಸೈಡ್ ಆದಷ್ಟು ಬೇಗ ಕಾರ್ಯಾಚರಣೆ ಮಾಡಲಿಕ್ಕೆ ಚೆನ್ನಾಗಿತ್ತು ಸರ್. ಅಂದ್ರೆ ಸರ್ ಈಗ ಸರ್ 5 ದಿವಸ ಆಯ್ತು ಹೊಟ್ಟೆಗೆ ಒಂದು ಏನು ಸರಿಯಾಗಿಲ್ಲ. ಬೆಳಿಗ್ಗೆ ಸಂಜೆವರೆಗೆ ಸಿಗ್ತದೆ ಹೇಳ್ಕೊಂಡು ಇದು ಮಾಡ್ತಿರೋದು ಸರ್. ಅದಕ್ಕಾಗಿ ಆದಷ್ಟು ಈ ಕಡೆನೆ ಮನೆ ಹೋಗೋ ದಾರಿನೂ ಸರಿ ಇಲ್ಲ ಸರ್. ಆ ಥರ ಮಾಡ್ಕೊಡ್ತಾರಮ್ಮ. ಇಬ್ಬರಿಗೂ ಕೆಲಸ ಕೊಡುತ್ತೆ ಆಮೇಲೆ ಪರಿಹಾರ ಬಾಡಿ ಹುಡುಕಿಸ್ತಿದಾರಲ್ಲ ಅವ್ರು ಈವನ್ ನೀರಲ್ಲೂ ಟ್ರೈ ಮಾಡ್ತಿದ್ದಾರೆ. 4 ಬೋಟ್ಗಳಿಂದ ಓಡಾಡ್ತಾನೆ ಇದೆ. ಇದು ನೋಡಿಸ್ತಿದ್ದಾರೆ. ಕೆಲಸ ಅಂತೂ ಮಾಡ್ತಿದ್ದಾರೆ. ಸ್ವಲ್ಪ ಡಿಲೇ ಆಗಿದೆ. ಧೈರ್ಯ ತಗೋಬೇಕು. ನಾನು ಇಬ್ಬರಿಗೂ ಕೆಲಸ ಕೊಡಿಸಿ ಗೊತ್ತಾಯ್ತು. ಯಾರಿಗೆ ಆಗಲಿ ಅಂತ ಎಲ್ಲ ಮಕ್ಕಳಿಗೂ ಇದೇ ಇರುತ್ತೆ. ಧೈರ್ಯ ಇರ್ತದಮ್ಮ. ನಮ್ಮಿಬ್ಬರಿಗೂ ಜೀವನಕ್ಕೆ ಆಧಾರ ಮಾಡ್ಕೊಳ್ತೀವಿ. ನಮ್ಮ ಪುರದ ನಾಯಕರು ಇದ್ದಾರೆ, ಹೇಳಿರ್ತೀನಿ. ನಿಮ್ಮಿಬ್ಬರು ರೆಸ್ಯೂಮ್ ಕೊಡಿ, ಕೆಲಸ ಕೊಡಿಸ್ತೀನಿ. ಸ್ವಲ್ಪ ಬಾಡಿನೂ